ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ಸ್ಕಿನ್ ಕೇರ್ ರೋಟೀನ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಮತ್ತು ತುಂಬ ಜನ ಸ್ಕಿನ್ ಪ್ರಾಬ್ಲಮಿಂದ ಸಫರ್ ಮಾಡ್ತಿರೋರಿಗೆ ಇವತ್ತು ನಾನು ಒಂದು ಬೆಸ್ಟ್ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದು ಏನು ಎತ್ತಾ ಇಲ್ಲ, ನೀವು ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಪ್ರಾಡಕ್ಟು, ನಾನು ಯಾವುದನ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ ಕೇರ್ ರೋಟೀನಲ್ಲಿ ಅಂತ ಹೇಳ್ಬಿಟ್ಟು. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಆಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಅದಕ್ಕೋಸ್ಕರ ಬನ್ನಿ ಇವಾಗ ಶುರು ಮಾಡೋಣ. ಏನು ಸ್ಕಿನ್ ಕೇರ್ ರೊಟೀನು ನಂದು ಅಂತ ಹೇಳ್ಬಿಟ್ಟು, ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಈ ವೆದರ್ಗೆ ಒಬ್ಬೊಬ್ಬರಿಗೆ ಒಂದೊಂಥರ ಸ್ಕಿನ್ ಪ್ರಾಬ್ಲಮ್ ಶುರುವಾಗಿರುತ್ತೆ. ನನಗಂತೂ ಸ್ಕಿನ್ ಡ್ರೈ ಆಗೋದು ಮತ್ತು ಸಣ್ಣ ಸಣ್ಣ ಪಿಂಪಲ್ಸ್ ಈ ಥರ ಎಲ್ಲ ಆಗಿತ್ತು. ನಾನು ಆಚೆ ಸ್ವಲ್ಪ ಟ್ರಿಪ್ ಆ ಥರ ಎಲ್ಲ ಹೋಗಿ ಬಂದಲ್ಲ, ಅದಕ್ಕೆ ವೆದರ್ ಚೇಂಜ್ ಆಗಿ ನನಗೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿತ್ತು. ನನಗೆ ಈ ಪ್ರಾಡಕ್ಟ್ನ ತರಿಸಿ ನಾನು ಆಲ್ರೆಡಿ 1 ಮಂತ್ ಮೇಲೇ ಆಗಿತ್ತು. ನಾನು ಒಂದು ಸರ್ತಿ ಏರ್ ಆಯಿಲ್ದು ರಿವ್ಯೂ ಮಾಡಿದೆ ನೋಡಿ, ಅವಾಗ ತರಿಸಿದ್ದು. ಅವಾಗಿಂದ ನಾನು ಉಪಯೋಗಿಸ್ಬಿಟ್ಟು ಆಮೇಲೆ ನಾನು ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಇಷ್ಟು ದಿನ ರಿವ್ಯೂ ಕೊಟ್ಟಿರಲಿಲ್ಲ. ಇವಾಗ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಹಂಗಾಗಿ ನಾನು ಇವತ್ತು ಈ ರಿವ್ಯೂ ವಿಡಿಯೋನ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದು ಕಾರಣಕ್ಕೋಸ್ಕರ. ನಾನು ತರಿಸಿರೋಂಥ ಪ್ರಾಡಕ್ಟ್ ಯಾವುದು ಅಂತ ಇವಾಗ್ಲೂ ರಿವೀಲ್ ಮಾಡಲಿಲ್ಲ ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಹಂಗಾಗಿ ಇವಾಗ ತೋರಿಸ್ಬಿಡ್ತೀನಿ ಯಾವುದು ಅಂತ. ಎಫ್ಟ್ಯೂನ್ ಸ್ಕಿನ್ ಪ್ರಾಡಕ್ಟ್ಸ್ಗಳು ಇದು. ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ಕ್ಯಾರಿ ಬ್ಯಾಗ್ ಅಂತೂ ತುಂಬ ಕ್ಯೂಟಾಗಿ ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ. ಇದು ಓಪನ್ ಮಾಡಿದ ತಕ್ಷಣ ನಮಗೂ ತುಂಬ ಇಷ್ಟ ಆಯಿತು. ಇದರಲ್ಲಿ ನಮಗೆ 3 ಪ್ರಾಡಕ್ಟ್ನ ಕಳಿಸ್ಕೊಡ್ತಾರೆ. ಒಂದು ಬಂದು ಸನ್ಸ್ಕ್ರೀನ್ ಪ್ಲಸ್ ಮಾಯ್ಶ್ಚರೈಸರು ಆ್ಯಂಡ್ ಇನ್ನೂ ಒಂದು ಬಂದು ಫೇಸ್ ವಾಶು. ಇದಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು ಈ ಫೇಸ್ ವಾಶು. ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದು ನೈಟ್ ಕ್ರೀಮು, ಎಫ್ಟ್ಯೂನ್ ಫೇಸ್ ನೈಟ್ ಕ್ರೀಮ್ ಅಂತ ಹೇಳ್ಬಿಟ್ಟು ವೈಟ್ ಕ್ರೀಮು. ಇದು ವೈಟ್ ಆಗುತ್ತೆ. ಎಫ್ಟ್ಯೂನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಪ್ಯಾಕಿಂಗ್ ಅಂತೂ ತುಂಬ ಕ್ಯೂಟ್ ಆಗಿದೆ, ಸೊ ಕ್ಯೂಟ್ ಅನ್ನಿಸ್ತು. ಹಾಗೇನೆ ಇದು ಒಂದು ವೈರಲ್ ಪ್ರಾಡಕ್ಟ್ ಕೂಡ. ಇವಾಗ ಇದನ್ನ ಹೇಗೆ ಬಳಸೋದು, ನಾನು ಯಾವ ರೀತಿ ಬಳಸ್ತೀನಿ ಅಂತ ಹೇಳ್ಬಿಟ್ಟು ಇದನ್ನ ನಿಮಗೆ ಲೈವ್ ಆಗತ್ತೆ ತೋರಿಸ್ತೀನಿ. ಯಾವುದನ್ನ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಇದ್ರ ಬೆನಿಫಿಟ್ಸ್ ಏನು, ಇದರ ಇಂಗ್ರೀಡಿಯೆಂಟ್ಸ್ ಏನೇನು ಯೂಸ್ ಮಾಡಿದ್ದಾರೆ, ಇದನ್ನ ಯಾರೆಲ್ಲ ಯೂಸ್ ಮಾಡ್ಬೋದು ಅದನ್ನೆಲ್ಲನೂ ಕೂಡ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬನ್ನಿ ಇವಾಗ ಒಂದೊಂದನ್ನೇ ರಿವ್ಯೂ ಮಾಡ್ತಾ ಹೋಗ್ತೀನಿ. ನನಗಂತೂ ಈ ಕ್ರೀಮ್ ಅಂತೂ ತುಂಬಾ, ಈ ಜಾರು ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು. ಗ್ಲಾಸ್ ಜಾರು, ಪ್ಯಾಕಿಂಗ್ ಅಂತೂ ಸೋ ಕ್ಯೂಟ್ ಆಗಿದೆ. ಇದ್ರದ್ದು ನೈಟ್ ಕ್ರೀಮು ವೈಟ್ ಕ್ರೀಮ್, ಇದು ನೈಟ್ ಅಪ್ಲೈ ಮಾಡ್ಕೊಳ್ಬೇಕು, ತುಂಬಾ ಚೆನ್ನಾಗಿದೆ. ಬನ್ನಿ ಇವಾಗ ಒಂದೊಂದಾಗಿನೇ ರಿವ್ಯೂ ಮಾಡ್ತಾ ಹೋಗ್ತೀನಿ. ನಾನು ಅಪ್ಲೈ ಮಾಡಿನೇ ತೋರಿಸ್ತೀನಿ ನಿಮಗೆ. ಮೊದಲಿಗೆ ನಾನು ವಿಟಮಿನ್ ಸಿ ಫೇಸ್ ವಾಶ್, ಇದನ್ನು ಯಾವ ರೀತಿ ಬಳಸ್ತೀನಿ, ಇದರಲ್ಲಿ ಏನೇನು ಕೀ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ, ಇದರ ಬೆನಿಫಿಟ್ಸ್ ಏನು ಅನ್ನೋದನ್ನ ಈಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಈ ಎಫ್ಟ್ಯೂನ್ ವಿಟಮಿನ್ ಸಿ ಫೇಸ್ ವಾಶ್ನ ಯೂಸ್ ಮಾಡೋದ್ರಿಂದ ನನ್ನ ದಿನನ ನಾನು ಶುರು ಮಾಡ್ತೀನಿ. ಯಾಕಂದರೆ ಇದು ಫ್ರೆಶ್ನೆಸ್ನ ಕೊಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ ಸ್ಕಿನ್ನ, ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಫಾರ್ ರೇಡಿಯಂಟ್ ಸ್ಕಿನ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ಮಾರ್ನಿಂಗ್ ಎದ್ದ ತಕ್ಷಣ ಈ ಫೇಸ್ ವಾಶ್ನ ನಾನು ಯೂಸ್ ಮಾಡ್ತೀನಿ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಅಂದರೆ, ಮೊದಲು ನಮ್ಮ ಫೇಸ್ನ ವಾರ್ಮ್ ವಾಟರ್ ಅಥವಾ ನಿಮಗೆ ಯಾವ ವಾಟರ್ ಕಂಫರ್ಟ್ ಅನಿಸುತ್ತೋ ಆ ವಾಟರಿಂದ ಮುಖನ ವೆಟ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಕೈಗೆ ಈ ಫೇಸ್ ವಾಶ್ನ ಎಷ್ಟು ಬೇಕು ಅಷ್ಟನ್ನ ಅದನ್ನು ಹಾಕೋಬೇಕು, ಸ್ಕ್ವೀಸ್ ಮಾಡ್ಕೋಬೇಕು. ಆ್ಯಂಡ್ ಜೆಂಟಲ್ಲಿ ನಮ್ಮ ಫೇಸ್ನ ಇದು ಸ್ಕ್ರಬ್ ಥರ ಮಸಾಜ್ ಮಾಡಿಕೊಂಡು, ಅಂದರೆ ಸರ್ಕ್ಯುಲರ್ ಮೋಷನಲ್ಲಿ ನಾವು ಫೇಸ್ನ ವಾಶ್ ಮಾಡ್ಕೋಬೇಕು. ಆಮೇಲೆ ಒಂದು 2 ಮಿನಿಟ್ಸ್ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡ್ಕೊಂಡಾದಮೇಲೆ ನೀವು ನೀರಿಂದ ಮತ್ತೆ ಅದನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಬೆಸ್ಟ್ ರಿಸಲ್ಟ್ಗೆ ಇದನ್ನು ದಿನಕ್ಕೆ 2 ಸತಿ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಅಂದರೆ, ವಿಟಮಿನ್ ಸಿ ಮತ್ತು ಆಲೋವೆರಾ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ. ಹಾಗಾಗಿ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಇದನ್ನು ಬಳಸ್ಬೋದು. ಯಾಕಂದರೆ ಇದರಲ್ಲಿ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಸ್ಕಿನ್ನ ರೇಡಿಯಂಟ್ ಮಾಡುತ್ತೆ ಮತ್ತು ಫ್ರೆಶ್ನೆಸ್ನ ಎನ್ಹ್ಯಾನ್ಸ್ ಮಾಡುತ್ತೆ ದಿನ ಪೂರ್ತಿ. ಈ ಎಫ್ಟ್ಯೂನ್ ಬ್ರ್ಯಾಂಡ್ ಬಂದು ISO CE ಆ್ಯಂಡ್ ಆಯುರ್ ಸರ್ಟಿಫೈಡ್ ಆಗಿದೆ ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಕ್ಲಿನಿಕಲಿ ಅಪ್ರೂವ್ಡ್ ಆಗಿದೆ. ಬ್ಲೆಂಡ್ ಆಫ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ. ಮತ್ತೆ ಇದು ಬ್ರೀಸ್ಟ್ ಫೀಡಿಂಗ್ ಮಾಡೋ ಮಾಮ್ಸ್ಗೆ ಮತ್ತೆ ಪ್ರೆಗ್ನೆಂಟ್ ವುಮೆನ್ಸ್ ಇಬ್ರು ಕೂಡ ಬಳಸಬಹುದು, ಸೇಫ್ ಆಗಿರೋದ್ರಿಂದ ಇದನ್ನ ಬೋತ್ ಮೆನ್ ಅಂಡ್ ವುಮೆನ್ ಆಲ್ ಟೈಪ್ ಸ್ಕಿನ್ ಅವರು ಕೂಡ ಇದನ್ನ ಬಳಸಬಹುದು. ಇದರ ಬೆನಿಫಿಟ್ಸ್ ನೋಡೋದಾದರೆ, ಇದು ಬ್ರೈಟನ್ಸ್ ದ ಸ್ಕಿನ್, ಹೆಲ್ಪ್ಸ್ ಟು ರೆಡ್ಯೂಸ್ ದ ಆಕ್ನಿ, ಇಟ್ ಕಂಟೈನ್ಸ್ ನ್ಯಾಚುರಲ್ ವಿಟಮಿನ್ ಸಿ, ಕ್ಲಿಯರ್ ಡಾರ್ಕ್ ಸ್ಪಾಟ್ಸ್ ಅಂಡ್ ರಿಪೇರ್ಸ್ ಅನ್ಇವನ್ ಸ್ಕಿನ್, ಎಲಿಮಿನೇಟ್ ಎಕ್ಸಸ್ ಆಯಿಲ್ ಅಂಡ್ ಡರ್ಟ್ ಫ್ರಮ್ ದ ಸ್ಕಿನ್.
ಇಷ್ಟೆಲ್ಲ ಬೆನಿಫಿಟ್ ಇದೆ ಈ ಫೇಸ್ ವಾಶಿಂದ. ಫೇಸ್ ವಾಶ್ ಎಲ್ಲ ಆದಮೇಲೆ ನಾವು ಆಚೆ ಏನಾದರೂ ಹೋಗ್ತಾ ಇದ್ದೀವಿ ಅನ್ನೋ 10-12 ಮಿನಿಟ್ಸ್ ಮುಂಚೆ ಈ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದು ಬರೀ ಸನ್ಸ್ಕ್ರೀನ್ ಲೋಷನ್ ಅಷ್ಟೇ ಅಲ್ಲ, ಇದು ಮಾಯ್ಶ್ಚರೈಸರ್ ಕೂಡ ಇರುತ್ತೆ ಇದರಲ್ಲಿ. ನಾವು ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಾದ್ಮೇಲೆ ಮತ್ತು ಮಾಯ್ಶ್ಚರೈಸರ್ ಎಲ್ಲ ಮಾಡಬೇಕಾಗಿತ್ತು, ಆದರೆ ಇದು 2-in-1 ಇರೋದ್ರಿಂದ ಇದನ್ನೇ ಒಟ್ಟಿಗೆ ಅಪ್ಲೈ ಮಾಡಿ ನಾವು ಆಚೆ ಹೋಗಿ ಬರ್ಬೋದು. ನಮ್ಮ ಸ್ಕಿನ್ನು ಎಲ್ಲೆಲ್ಲಿ ಬಿಸಿಲಿಗೆ ಎಕ್ಸ್ಪೋಸ್ ಆಗುತ್ತೋ ಅಲ್ಲಿಗೆಲ್ಲನೂ ಕೂಡ ಅಪ್ಲೈ ಮಾಡ್ಕೊಂಡು ಹೋದರೆ ಇದು ಸನ್ ಟ್ಯಾನ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ನು ಹೆಲ್ದಿಯಾಗಿ ಮಾಯ್ಶ್ಚರೈಸರ್ನ ಲಾಕ್ ಮಾಡಿಕೊಂಡು ಇರೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ನ ಕೊಡುತ್ತೆ. ಇದರ ಯಾವ ರೀತಿ ಬಳಸೋದು, ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು, ಇದರ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲನೂ ಕೂಡ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಆಲ್ ಡೇ ಡಿಫೆನ್ಸ್ ಈ ಕ್ರೀಮ್ ಅಂತೂ ನನ್ನ ಒಂದು ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಎಫ್ಟ್ಯೂನಲ್ಲಿ. ಈ ಎಫ್ಟ್ಯೂನ್ ಸನ್ಸ್ಕ್ರೀನ್ ಪ್ಲಸ್ ಮಾಯ್ಶ್ಚರೈಸರ್ FP350 ಇದು ನಮ್ಮ ಸ್ಕಿನ್ನಿಗೆ ಸನ್ ಪ್ರೊಟೆಕ್ಷನ್ನ ಮಾಡುತ್ತೆ ಮತ್ತು ನಮ್ಮ ಡೈಲಿ ಅಡ್ವೆಂಚರ್ಸಲ್ಲಿ ಸ್ಕಿನ್ನನ್ನು ಮಾಯ್ಶ್ಚರೈಸಿಂಗ್ ಆಗಿ ಇಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. 2-in-1 ಇರೋದ್ರಿಂದ ನನಗಂತೂ ಇದು ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಎಫ್ಟ್ಯೂನಲ್ಲಿ. ಎಫ್ಟ್ಯೂನ್ ಸನ್ಸ್ಕ್ರೀನ್ ಪ್ಲಸ್ ಮಾಯ್ಶ್ಚರೈಸರ್ ವಿತ್ FPS50++. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಂದು ವಿಟಮಿನ್ ಇ ಮತ್ತು ನಯಾಸಿನಮೈಡ್ ಮತ್ತು ಗ್ಲಿಸರಿನ್ ಇರುತ್ತೆ. ಮತ್ತು ಇದನ್ನೇ ಹೇಗೆ ಬಳಸೋದು ಡೈರೆಕ್ಷನ್ನ ಹೇಳ್ತೀನಿ. ನಮ್ಮ ಫೇಸಿಗೆ ಎಷ್ಟು ಅಮೌಂಟಲ್ಲಿ ಬೇಕಾಗುತ್ತೋ ಅಷ್ಟನ್ನು ನಾವು ಫಿಂಗರ್ ಟಿಪ್ಪಲ್ಲಿ ಎತ್ಕೊಂಡು ಇದನ್ನು ನಾವು ಆಚೆ ಹೋದಾಗ ನಮ್ಮ ಸ್ಕಿನ್ನು ಸನ್ನಿಗೆ ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗುತ್ತೋ ಆ ಜಾಗಕ್ಕೆಲ್ಲನೂ ಕೂಡ ಇದನ್ನು ಜೆಂಟಲಿ ಮಸಾಜ್ ಮಾಡಿ ಈ ಫೇಸು, ನೆಕ್ಕು ಮತ್ತು ಕೈಗೇನಾದರೂ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ, ಸ್ಲೀವ್ಲೆಸ್ ಹಾಕಿದ್ದೀರಾ ಅಂತಂದರೆ ಅಲ್ಲಿಯೂ ಕೂಡ ಇದನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡು ಫುಲ್ ಬ್ಲೆಂಡ್ ಆದಮೇಲೆ ಫುಲ್ ಕವರೇಜ್ನ ಕೊಡುತ್ತೆ. ಇದು ಪ್ರೊಟೆಕ್ಟ್ ಮಾಡುತ್ತೆ ಯಾವ್ಯಾವ ಏರಿಯಾ ಸನ್ಗೆ ಎಕ್ಸ್ಪೋಸ್ ಆಗುತ್ತೋ ಅದನ್ನು. ನೀವು ಆಚೆ ಹೋಗೋಕ್ಕೂ 15 ನಿಮಿಷ ಮುಂಚೆ ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ಮತ್ತೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಯಾವಾಗ ಅಂತಂದರೆ ಇವಾಗ ಏನಾದರೂ ನೀವು ಸ್ವಿಮ್ಮಿಂಗ್ ಅಥವಾ ಸ್ವೆಟ್ಟಿಂಗ್ ಏನಾದರೂ ಆಗಿದ್ದೀರಾ ಅಂತ ಅಂದರೆ ಇದನ್ನು ಮತ್ತೆ ನೀವು ಫೇಸ್ನ ವಾಶ್ ಮಾಡಿ ಮತ್ತೆ ಅಗೇನ್ ಇದನ್ನು ನಿಮಗೇನಾದರೂ ನೀಡಿದರೆ ಇದನ್ನು ಹಾಕ್ಕೋಬೇಕಾಗುತ್ತೆ. ಸನ್ನಿಂದ ಬರೋ ಹಾರ್ಮ್ಫುಲ್ UV ರೇಸಿಂದ ನಿಮ್ಮ ಸ್ಕಿನ್ನನ್ನು ಇದು ಪ್ರೊಟೆಕ್ಷನ್ನ ಮಾಡುತ್ತೆ. ಹಾಗಾಗಿ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಸಾಫ್ಟ್ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಮಾಯ್ಶ್ಚರೈಸರ್ ಕೂಡ ಇರೋದ್ರಿಂದ ಜಸ್ಟ್ ಮನೇಲೇ ಇರ್ತೀನಿ, ನಾನು ಆಚೆ ಎಲ್ಲ ಹೋಗ್ತಾ ಇಲ್ಲ, ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಅಪ್ಲೈ ಮಾಡಿರೋದು. ಹಾಗಾಗಿ ನಾನು ಜಸ್ಟ್ ಕಾಜಲ್ ಒಂದು ಅಪ್ಲೈ ಮಾಡಿಕೊಂಡು ಒಂದು ಲಿಪ್ ಬಾಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ನೀವೇನಾದರೂ ಆಚೆ ಹೋಗ್ತಾ ಇದ್ದೀನಿ, ಫಂಕ್ಷನ್ ಅಟೆಂಡ್ ಮಾಡಬೇಕು, ಫಂಕ್ಷನ್ ಎಲ್ಲ ಆಚೆನೇ ಇರುತ್ತೆ ಅನ್ನೋದಾದರೆ ನೀವು ಇದ್ರ ಮೇಲೆ ನೆಕ್ಸ್ಟ್ ಪ್ರೈಮರ್ನ ಹಾಕ್ಕೊಂಡು ಕನ್ಸೀಲರ್ನ ಮಾಡಿಕೊಂಡು ಫೌಂಡೇಶನ್ ಅಪ್ಲೈ ಮಾಡಿಕೊಂಡು ಕೂಡ ನೀವು ನೆಕ್ಸ್ಟು ಸ್ಟೆಪ್ಗಳನ್ನ ಮಾಡಿಕೊಂಡು ಹೆವಿ ಮೇಕಪ್ ಕೂಡ ಇದ್ರ ಮೇಲೆ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಈ ಸನ್ಸ್ಕ್ರೀನ್ ಪ್ಲಸ್ ಮಾಯ್ಶ್ಚರೈಸರ್ನ ಬೆನಿಫಿಟ್ಸ್ ಏನಪ್ಪ ಅಂತ ಅಂದರೆ UV ಆ್ಯಂಡ್ UV ರೇಸಿಂದ ಪ್ರೊಟೆಕ್ಟ್ನ ಮಾಡುತ್ತೆ ನಮ್ಮ ಸ್ಕಿನ್ನನ್ನು, ಪ್ರಿಪೇರ್ಸ್ ಪಿಗ್ಮೆಂಟೇಷನ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಮತ್ತು ಪ್ರಿವೆಂಟ್ಸ್ ರಿಂಕಲ್ಸ್ ಆ್ಯಂಡ್ ಫೈನ್ ಲೈನ್ಸ್, ರಿಪೇರ್ಸ್ ಡ್ಯಾಮೇಜ್ ಸ್ಕಿನ್. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಈಗ ಲಾಸ್ಟಿಗೆ ಒಂದು ಬಿಂದಿ ಇಟ್ಕೊಂಡು ನಾನು ರೆಡಿ ಆಗಿದ್ದೀನಿ. ಇದಿಷ್ಟು ನನ್ನ ಡೇ ರೊಟೀನ್. ಆ್ಯಂಡ್ ನೆಕ್ಸ್ಟು ಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟು ನೈಟ್ ರೋಟೀನ್ ಏನಪ್ಪ ನಂದು ಅಂತಂದರೆ ಈ ಎಫ್ಟ್ಯೂನವರ ಫೇಸ್ ವೈಟ್ನಿಂಗ್ ನೈಟ್ ಕ್ರೀಮು ಇದನ್ನು ನಾವು ಮತ್ತೆ ನಾವು ಯಾವುದು ಫೇಸ್ ವಾಶ್ ಎಫ್ಟ್ಯೂನ್ದು ಫೇಸ್ ವಾಶ್ನ ಯೂಸ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡಿಕೊಂಡು ಆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಇದು ಈ ರೀತಿಯಾಗಿ ಪ್ಯಾಕಿಂಗ್ ಆಗುತ್ತೆ. ಜಾರು ತುಂಬಾ ಚೆನ್ನಾಗಿದೆ. ಇದ್ರ ಸ್ಮೆಲ್ ಕೂಡ ಮೂರದೂ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಂಥ ಹಾರ್ಡ್ ಸ್ಮೆಲ್ಲು ಇಲ್ಲ, ಅಂಥ ಜಾಸ್ತಿ ಫ್ರಾಗ್ನೆನ್ಸು ಇಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಮಾಡಿರೋದ್ರಿಂದ ಇದು 100% ನ್ಯಾಚುರಲ್ಲು. 7 to 14 ಡೇಸ್ ಒಳಗಡೆ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. ಮತ್ತು ಇದು ISO ಸರ್ಟಿಫೈಡ್ ಆಗಿರೋದ್ರಿಂದ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಇದು ಎಲ್ಲ ಸ್ಕಿನ್ ಟೈಪ್ವ್ರಿಗೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಏನೇನು ರಿಮೂವ್ ಮಾಡುತ್ತೆ ಅಂತ ಅಂದರೆ ಪಿಂಪಲ್ನ ರಿಮೂವ್ ಮಾಡುತ್ತೆ, ಸ್ಪಾಟು, ಫ್ರ್ಯಾಕಲ್ಸ್ ಮತ್ತು ಫೈನ್ ಲೈನ್ಸ್ ಇರುತ್ತಲ್ಲ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ ಇದ್ರ ಪ್ಯಾಕಿಂಗ್. ಜಾರು ಅಂತೂ ತುಂಬಾ ಚೆನ್ನಾಗಿದೆ. ಇದು ಖಾಲಿ ಆದಮೇಲೆ ಇದನ್ನು ಬೇರೆ ಎಂತಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೇಕು. ಈ ಎಫ್ಟ್ಯೂನ್ ನೈಟ್ ವೈಟ್ ಕ್ರೀಮ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಮತ್ತು ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆನೂ ಕೂಡ ಇವಾಗ ನಾನು ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಈ ನ್ಯಾಚುರಲ್ ವೈಟ್ನಿಂಗ್ ಕ್ರೀಮ್ನ ನಾನು ಮಲ್ಗೋಕ್ಕೂ ಮುಂಚೆ ಅಪ್ಲೈ ಮಾಡ್ಕೊತೀನಿ. ಅದನ್ನು ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಫೇಸ್ನ ವಾಶ್ ಮಾಡ್ಕೊತೀನಿ. ದಿನ ಮುಗಿತಿದ್ದಂಗೆ ಎಫ್ಟ್ಯೂನ್ಸ್ ವೈಟ್ನಿಂಗ್ ಕ್ರೀಮ್ ಟೇಕ್ ಸೆಂಟರ್ ಸ್ಟೇಜ್, ಜೆಂಟಲಿ ರಿಸ್ಟೋರ್ ಮೈ ಸ್ಕಿನ್ ನ್ಯಾಚುರಲ್ ಗ್ಲೋ ಡ್ಯೂರಿಂಗ್ ನೈಟ್ ಟೈಮ್.
ಈ ಎಫ್ಟ್ಯೂನ್ ನ್ಯಾಚುರಲ್ ವೈಟ್ನಿಂಗ್ ಕ್ರೀಮ್ ಇಂಗ್ರೀಡಿಯೆಂಟ್ಸ್ ಬಂದು ಟರ್ಮರಿಕ್ ಎಕ್ಸ್ಟ್ರಾಕ್ಷನ್ ಇರುತ್ತೆ, ಸ್ಯಾಂಡಲ್ ಎಕ್ಸ್ಟ್ರಾಕ್ಷನ್ ಇರುತ್ತೆ, ಗ್ಲುಕೋಟೈನ್ ಇರುತ್ತೆ, ವಿಟಮಿನ್ ಎ ಬಿ ಸಿ ಡಿ ಇ ಎಲ್ಲ ಇರುತ್ತೆ, ಮತ್ತು ಕೊಲಾಜನ್ ಕೂಡ ಇರುತ್ತೆ. ಇದರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಇದು 100% ರಿಸಲ್ಟ್ನ ಗ್ಯಾರಂಟಿ ಕೊಡುತ್ತೆ ವಿತಿನ್ 7 to 14 ಡೇಸ್ ಒಳಗಡೆ. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಪ್ರೊವೈಡ್ ನ್ಯಾಚುರಲ್ ವೈಟ್ನಿಂಗ್ ಕೊಡುತ್ತೆ, ಇಟ್ ಗಿವ್ಸ್ ನ್ಯಾಚುರಲ್ ವೈಟ್ನಿಂಗ್ ಸ್ಮೂತ್ನಿಂಗ್ ಸ್ಕಿನ್ ನಾಟ್ ಎ ಬ್ಲೀಚ್ ಎಫೆಕ್ಟ್, ರಿಮೂವ್ಸ್ ಬ್ಲ್ಯಾಕ್ ಹೆಡ್ಸ್, ರಿಂಕಲ್ಸ್, ಡಾರ್ಕ್ ಸರ್ಕಲ್, ಹ್ಯಾಕ್ನಿ, ಓಪನ್ ಪೋರ್ಸ್ ಆ್ಯಂಡ್ ಪಿಗ್ಮೆಂಟೇಷನ್. ಇಷ್ಟೆಲ್ಲ ಬೆನಿಫಿಟ್ ಇದೆ ಈ ನೈಟ್ ಕ್ರೀಮಿಂದ. ಮತ್ತು ಈ 3 ಕ್ರೀಮು ಕೂಡ ನಮ್ಮ ಸ್ಕಿನ್ನಲ್ಲಿ ಏನೇ ಅನ್ನೀವನ್ ಸ್ಕಿನ್ ಟೋನ್ ಇದ್ರೂ, ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸ್ಕಿನ್ನನ್ನು ಈವನ್ ಆಗಿ ಮಾಡುತ್ತೆ. ಈ ಎಫ್ಟ್ಯೂನ್ ಪ್ರಾಡಕ್ಟ್ಗಳು ಫಸ್ಟ್ ಟೈಮ್ ಯೂಸಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ನ್ಯಾಚುರಲ್ ರಿಸಲ್ಟ್ನ ಕೊಡುತ್ತೆ ಅನ್ನೋದು. ನಿಜವಾಗ್ಲೂ ನೀವು ಒಂದು ಸರ್ತಿ ಟ್ರೈ ಮಾಡಲೇಬೇಕು. ನಿಮಗೆ ಯಾವುದೇ ಥರ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ಎಫ್ಟ್ಯೂನ್ ಪ್ರಾಡಕ್ಟ್ಗಳನ್ನ, ಈ ಕಿಟ್ನ ಬುಕ್ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಸ್ಕಿನ್ ಈವನ್ ಆಗಿ ಬ್ರೈಟ್ನಿಂಗ್ ಆಗಿ ಸ್ಮೂತಿಂಗ್ ಆಗುತ್ತೆ, ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ನಿಗೆ. ನೀವು ನೋಡ್ತಾ ಇರ್ಬೋದು. ಇದನ್ನೆಲ್ಲ ನಿಮ್ಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲನೂ ಕೂಡ ಕೊಟ್ಟಿರ್ತೀನಿ, ನೀವು ಇಲ್ಲಿ ಚೆಕ್ಔಟ್ ಮಾಡ್ಬೋದು. ನೋಡಿದ್ರಲ್ಲ, ಈ 3 ಪ್ರಾಡಕ್ಟಿಂದ ನಮ್ಮ ಡೈಲಿ ರೋಟೀನ್ ಸ್ಕಿನ್ ಕೇರಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಇದು 3 ನೀವು ಎಲ್ಲಿ ಹೇಗೆ ಬೈ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವಿಲ್ಲಿ ನೋಡ್ಬೋದು. ಅವರ ಅಫಿಷಿಯಲ್ ವೆಬ್ಸೈಟ್ ಇದೆ, ಅಲ್ಲಿ ನೀವು ಹೋಗಿ ಆರ್ಡರ್ನ ಮಾಡ್ಬೋದು. ಹಾಗೆಯೇ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಇದನ್ನು ಬುಕ್ ಮಾಡ್ಕೊಳ್ಬೋದು. ಬಿಕಾಸ್ ಇಲ್ಲಿ ಮಾತ್ರ ನೀವು ಹೋಗಿ ಬುಕ್ ಮಾಡ್ಕೊಳ್ಬೇಕು. ನೀವೇನಾದರೂ ಬೇರೆ ಕಡೆ ಮಾಡ್ತೀನಿ ಅಂದರೆ ಅದಕ್ಕೆ ನಾನು ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಯಾಕಂತ ಅಂದರೆ ಮಾರ್ಕೆಟಲ್ಲಿ ಸುಮಾರು ಡೂಪ್ಲಿಕೇಟ್ ಅಂದರೆ ಕಾಪಿ ಪೀಸ್ಗಳು ತುಂಬಾ ಇದೆ. ಒರಿಜಿನಲ್ ಪ್ರಾಡಕ್ಟ್ ನಿಮಗೆ ಬೇಕು ಅಂತ ಅಂದರೆ ಅವರ ಅಫಿಷಿಯಲ್ ವೆಬ್ಸೈಟ್ ಅಥವಾ ವಾಟ್ಸಪ್ ನಂಬರ್ ಎರಡೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಡೀಟೇಲ್ಸ್ ಎಲ್ಲನೂ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡು ನೀವು ತೊಗೊಳ್ಬೇಕು. ನೀವೇನಾದರೂ ಸರ್ಚ್ ಮಾಡಿದಾಗ ನೀವು ಸಿಕ್ತು ಅಂತ ಹೇಳ್ಬಿಟ್ಟು ಫೇಕ್ ಪ್ರಾಡಕ್ಟ್ಸ್ ತುಂಬಾ ಇದೆ ಮಾರ್ಕೆಟಲ್ಲಿ, ಅದನ್ನು ತೊಗೊಂಡ್ರಿ ಅಂತಂದರೆ ಅದಕ್ಕೆ ನಾವು ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಇದಕ್ಕಂದರೆ 100% ಗ್ಯಾರಂಟಿನ ಕೊಡ್ಬೋದು. ತುಂಬಾ ಚೆನ್ನಾಗಿದೆ, ಯಾಕಂದರೆ ನಾನು ಯೂಸ್ ಮಾಡಿ ಆದಮೇಲೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮಗೂ ಯಾರಿಗಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂತ ಅಂದರೆ ಈಗಲೇ ಬೇಗ ಬೇಗ ಹೋಗಿ ಅವರಿಗೆ DMs ಮಾಡಿ, ವಾಟ್ಸಪ್ ಮಾಡಿ ಅಥವಾ ವೆಬ್ಸೈಟ್ಗೆ ಹೋಗಿ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೋದು. ಈಗ ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ಇರುವಂತಹ ಎಫ್ಟ್ಯೂನ್ ಪ್ರಾಡಕ್ಟ್ ಬಗ್ಗೆ ನೀವು ತಿಳ್ಕೊಂಡ್ರಿ ಅಲ್ವಾ, ಹೇಗೆ ಎಲ್ಲಿ ಬೈ ಮಾಡೋದು, ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಎಲ್ಲನೂ ಕೂಡ. ನಿಮಗೂ ಏನಾದರೂ ಬೇಕು, ನಿಮಗೂ ಏನಾದರೂ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತಂದರೆ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಮಾತ್ರ ಅವರು ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸು ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಇದಿಷ್ಟು ನನ್ನ ಸ್ಕಿನ್ ಕೇರ್ ರೋಟೀನ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಾಮೆಂಟು ಮಾಡಿ. ಹಾಗೆ ಈ ವಿಡಿಯೋನ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಪೇಷನ್ಸಿಂದ ಈ ವಿಡಿಯೋನ ನೋಡಿದ್ದಕ್ಕೆ.